ಎಲ್ಲರಿಗೂ ಎನ್ ಜಿ ಸರ್ ಅವರಿಂದ ನಮಸ್ಕಾರಗಳು. ಸಮಾಜ ವಿಜ್ಞಾನ 10ನೇ ತರಗತಿ ಅಸ್ಪೃಶ್ಯತೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ನೋಡೋಣ. ಅಸ್ಪೃಶ್ಯತೆ ನಿವಾರಣೆ ಕುರಿತು ಹಲವಾರು ಪ್ರಶ್ನೆಗಳಿವೆ. ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ ಬರೆಯಬಹುದು. ಈ ಪ್ರಶ್ನೆಗಳನ್ನು ಒಂದೊಂದಾಗಿ ಈ ಮುಂದಿನಂತೆ ನೋಡೋಣ. ಮೊದಲಿಗೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಅಸ್ಪೃಶ್ಯತೆ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಾವುವು? ಎರಡನೇದು, ಸಾಮಾಜಿಕ ಸ್ತರವಿನ್ಯಾಸ ತಡೆಯಲು ಸರ್ಕಾರ ಕೈಗೊಂಡ ಕ್ರಮಗಳನ್ನು ತಿಳಿಸಿ. ಮೂರನೇ ಪ್ರಶ್ನೆ, ಭಾರತವು ಅಸ್ಪೃಶ್ಯತೆ ನಿವಾರಣೆಗೆ ಕಾನೂನಾತ್ಮಕವಾಗಿ ಹೇಗೆ ಶ್ರಮಿಸುತ್ತಿದೆ? ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಅಸ್ಪೃಶ್ಯರ ಹಕ್ಕುಗಳನ್ನು ಶಾಸನಾತ್ಮಕವಾಗಿ ಹೇಗೆ ಸಂರಕ್ಷಿಸುತ್ತಿದೆ? ಮುಂದೆ ಬರ್ತಕ್ಕಂಥ 5ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಅಸ್ಪೃಶ್ಯತೆಯು ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ, ಅದನ್ನು ಸಮರ್ಥಿಸಿ. ನಂತರ 6ನೇ ಪ್ರಶ್ನೆ, ಅಸ್ಪೃಶ್ಯತೆಯನ್ನು ನಿವಾರಿಸಲು ಭಾರತ ಸರ್ಕಾರ ಕೈಗೊಂಡ ಕ್ರಮಗಳಾವುವು? ಈಗ ಈ ಮುಂದಿನಂತೆ ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿರುವ ವರ್ಷಗಳನ್ನು ನೋಡುವುದಾದರೆ, ಏಪ್ರಿಲ್ 2015ರಲ್ಲಿ ಈ ಪ್ರಶ್ನೆ ಕೇಳಲಾಗಿತ್ತು. ರಾಜ್ಯ ಪೂರ್ವ ಪರೀಕ್ಷೆ 2016, ಏಪ್ರಿಲ್ 2016, ಏಪ್ರಿಲ್ 2017, ಜೂನ್ 2017. ರಾಜ್ಯ ಪೂರ್ವ ಪರೀಕ್ಷೆ 2018, ಏಪ್ರಿಲ್ 2018, ಜೂನ್ 2018, ಏಪ್ರಿಲ್ 2019, ನಂತರ ಜೂನ್ 2019ರಲ್ಲಿಯೂ ಕೂಡ ಈ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಜೊತೆಗೆ ಸೆಪ್ಟೆಂಬರ್ 2020, ಮಾರ್ಚ್ 2020, ಮಾದರಿ ಪರೀಕ್ಷೆ 2022, ಆನಂತರ ರಾಜ್ಯ ಪೂರ್ವ ಪರೀಕ್ಷೆ 2022, ಏಪ್ರಿಲ್ 2022, ಜೂನ್ 2022, ರಾಜ್ಯ ಪೂರ್ವ ಪರೀಕ್ಷೆ 2024, ಪರೀಕ್ಷೆ 3 2024. ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ರೀತಿಯ ಉತ್ತರ ನೋಡುವುದಾದರೆ ಈ ಮುಂದಿನಂತಿವೆ. ಅವುಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ. ಉತ್ತರಗಳು. ಈ ಎಲ್ಲ ಪ್ರಶ್ನೆಗಳಿಗೆ ಇವೇ ಉತ್ತರಗಳಾಗಿರುತ್ತವೆ. ಒಂದನೇದು, 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ. ಎರಡನೇದು, ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧವಾಗಿದೆ. ಮೂರನೇದು, 1955ರಲ್ಲಿ ಅಸ್ಪೃಶ್ಯತೆ ಅಪರಾಧ ಕಾಯ್ದೆ ಜಾರಿಗೆ ಬಂದಿತು. ನಾಲ್ಕನೇದು, 1976ರಲ್ಲಿ ಇದನ್ನು ನಾಗರಿಕ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ ಎಂದು ಬದಲಾಯಿಸಲಾಯಿತು. ಐದನೇದು, ಸಾರ್ವತ್ರಿಕ ಮತದಾನ ಹಕ್ಕು ನೀಡಿದೆ. ಆರನೇದು, ಸಮಾನತೆಯ ಹಕ್ಕನ್ನು ನೀಡಿದೆ. ನಂತರ ಬರ್ತಕ್ಕಂಥದ್ದು 7ನೇದು, ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿ ನೀಡಿದೆ. 8ನೇದು, 1989ರ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅಸ್ಪೃಶ್ಯತೆ ನಿರ್ಮೂಲನೆಯನ್ನು ವಿಶೇಷ ಜವಾಬ್ದಾರಿ ವಹಿಸಿದೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು.